ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವೀಕೆಂಡ್ನಲ್ಲಿ ಮಾಡಿರುವಂತಹ ಕೆಲವು ಅಡುಗೆಗಳನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ. ವೀಕ್ ಡೇಗೆ ಅಡುಗೆಗೆ ಬೇಕಾಗುವಂಥ ಕೆಲವೆಲ್ಲ ಸಾಮಗ್ರಿಗಳನ್ನು ನಾನು ಮೊದಲೇ ತಯಾರಿ ಮಾಡಿ ಇಟ್ಕೊಂಡಿರ್ತೇನೆ. ನಾನಿಲ್ಲಿ ಸಾಂಬಾರಿಗೆ ಮಸಾಲೆ ಪದಾರ್ಥಗಳನ್ನು ಈ ರೀತಿಯಾಗಿ ಹುರಿದು ಒಂದು ಬಾಕ್ಸ್ನಲ್ಲಿ ಹಾಕಿ ಇಡ್ತಾ ಇದ್ದೇನೆ. ಇದರಿಂದ ವೀಕ್ ಡೇಗೆ ನನಗೆ ಹುರಿಯುವ ಅವಶ್ಯಕತೆ ಇರುವುದಿಲ್ಲ, ಡೈರೆಕ್ಟಾಗಿ ನಾನು ಸಾಂಬಾರನ್ನು ಮಾಡಿಕೊಳ್ಳಬಹುದು. ಸೌತೆಕಾಯಿ, ಬಟಾಣಿ ಹಾಗೂ ಸೊಪ್ಪನ್ನು ಹಾಕಿ ನಾನು ಸಾಂಬಾರು ಮಾಡ್ತಾ ಇದ್ದೇನೆ. ಹರಿವೆ ಸೊಪ್ಪನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ನಾನು ನೀರಿನಲ್ಲಿ ತೊಳೆಯಲು ಹಾಕಿಟ್ಟಿದ್ದೇನೆ. ಸಾಂಬಾರಿಗೆ ರುಬ್ಬಲು ತೆಂಗಿನ ತುರಿ ಹಾಗೂ ನಾವು ಈಗಾಗಲೇ ಹುರಿದಿರುವಂತಹ ಸಾಂಬಾರಿನ ಮಸಾಲೆಗಳನ್ನು 2 ಚಮಚ ಹಾಕಿಕೊಂಡಿದ್ದೇನೆ. ಜೊತೆಗೆ ಹುಣಸೆ ಹುಳಿಯನ್ನು ಕೂಡ ಹಾಕಿ ನಾವು ನುಣ್ಣಗೆ ರುಬ್ಬಬೇಕು. ಸೌತೆಕಾಯಿ ಮತ್ತು ಬಟಾಣಿ ಸಾಧಾರಣ ಅರ್ಧ ಬೆಂದಿದೆ. ನಾನೀಗ ಇದಕ್ಕೆ ಸೊಪ್ಪನ್ನು ಹಾಕಿ ಬೇಯಲು ಇಡ್ತಾ ಇದ್ದೇನೆ. ಮರುದಿನ ಅತ್ತಿಗೆ ಅಣ್ಣ ಎಲ್ಲ ಮನೆಗೆ ಬರ್ತಾ ಇದ್ದಾರೆ ಅಂತ ನಾನು ಬೇಗನೆ ಅಡುಗೆಯನ್ನು ಶುರು ಮಾಡಿಕೊಂಡಿದ್ದೆ. ಕುಚ್ಚಲಕ್ಕಿ ಅನ್ನವನ್ನು ಇಟ್ಟಿದ್ದೇನೆ. ಇದು ಚೆನ್ನಾಗಿ ಬೆಂದಿದೆ. ಇದನ್ನು ಬಸಿದು ನಾವು ನೀರನ್ನು ಕೂಡ ತೆಗೆಯಬಹುದು, ಅಲ್ಲವಾದಲ್ಲಿ ಹೀಗೆ ಕೂಡ ಊಟ ಮಾಡ್ಬೋದು. ಈ ಮಳೆಗೆ ಗಂಜಿ ಮತ್ತು ಒಂದು ಪಲ್ಯ ಅಥವಾ ಉಪ್ಪಿನಕಾಯಿ ಇದ್ದರೆ ಸಾಕು ಅಂತ ಅನಿಸಿಬಿಡ್ತದೆ. ಬಿಸಿ ಬಿಸಿ ಗಂಜಿ ಊಟ ಮಾಡಲಿಕ್ಕೆ ಎಷ್ಟು ಚೆನ್ನಾಗಿರ್ತದೆ ಅಲ್ವಾ. ನಾನಿಲ್ಲಿ ಸೌತೆಕಾಯಿ ಹುಳಿಮೆಣಸಿನ ಕೊದಿಲನ್ನು ಮಾಡಿದ್ದೇನೆ. ಇದಕ್ಕೆ ಮಸಾಲೆಗಳನ್ನು ಹುರಿಯುವ ಅವಶ್ಯಕತೆ ಇಲ್ಲ. ರೆಸಿಪಿಯನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ. ಜೊತೆಗೆ ಬೀಟ್ರೂಟ್ ಮತ್ತು ಮೊಳಕೆ ಬಂದಿರುವ ಹೆಸರು ಕಾಳನ್ನು ಹಾಕಿ ಒಂದು ರುಚಿಯಾದ ಪಲ್ಯ. ರಾಗಿ ಹಾಲುಬಾಯಿ ಕೂಡ ಮಾಡಿದ್ದೆ. ಭಾನುವಾರದ ಬೆಳಗಿನ ತಿಂಡಿಗೆ ಇಡ್ಲಿಯನ್ನು ಮಾಡ್ತಾ ಇದ್ದೇನೆ. ಇಡ್ಲಿ ಹಿಟ್ಟು ಚೆನ್ನಾಗಿ ಹುಳಿ ಬಂದಿದೆ. ಇನ್ನೀಗ ಒಂದೊಂದೇ ಕಪ್ಪಿನಲ್ಲಿ ಹಿಟ್ಟನ್ನು ಹೊಯ್ದು ಬೇಯಲು ಇಡೋಣ. ಕೇವಲ 15 ನಿಮಿಷ ಸಾಕು, ಇಡ್ಲಿ ಬೇಗನೆ ಬೇಯುತ್ತದೆ. ಇಡ್ಲಿ ಹಿಟ್ಟು ಚೆನ್ನಾಗಿ ಹುಳಿ ಬರಲು ಏನಾದರೂ ಟಿಪ್ಸ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಕ್ಯಾರೆಟ್, ಬೀನ್ಸ್ ಹಾಗೂ ಆಲೂಗಡ್ಡೆ ಹಾಕಿ ಮಿಕ್ಸ್ಡ್ ಸಾಂಬಾರು ಮಾಡ್ತಾ ಇದ್ದೇನೆ. ಜೊತೆಗೆ ಶುಂಠಿ ಚಟ್ನಿ. ಇಡ್ಲಿ ಬ್ಯಾಟಿಂಗ್ ಮಾಡಿ ಮಧ್ಯಾಹ್ನದ ಅಡುಗೆಗೆ ತಯಾರಿ ಮಾಡ್ತಾ ಇದ್ದೇನೆ. ಇವತ್ತೊಂದು ಸಿಂಪಲಾದ ಟೊಮೆಟೊ ಸಾರು ಮಾಡ್ತಾ ಇದ್ದೇನೆ. ಈಗಾಗಲೇ ಬೇಳೆ ಮತ್ತು ಟೊಮೆಟೊವನ್ನು ಬೇಯಿಸಿ ಇಟ್ಟುಕೊಂಡಿದ್ದೇನೆ. ಒಂದು ಮಿಕ್ಸಿ ಜಾರಿಗೆ ಬೇಯಿಸಿರುವಂತಹ 2 ಟೊಮೆಟೊ ಹಾಗೂ ನಾವಿಲ್ಲಿ ಹುರಿದಿರುವಂತಹ ಕೊತ್ತಂಬರಿ ಹಾಗೂ ಜೀರಿಗೆಯನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ಜೊತೆಗೆ ಖಾರಕ್ಕೆ ಮೆಣಸನ್ನು ಕೂಡ ಹಾಕಿಕೊಳ್ಳಬೇಕು. ಈ ರುಬ್ಬಿದ ಮಿಶ್ರಣವನ್ನು ಬೇಯಿಸಿರುವ ಟೊಮೆಟೊ ಹಾಗೂ ಬೇಳೆಯ ಮಿಶ್ರಣಕ್ಕೆ ಸೇರಿಸಿ ಒಂದು ಒಗ್ಗರಣೆಯನ್ನು ಕೊಟ್ಟರೆ ರುಚಿಯಾದಂತಹ ಟೊಮೆಟೊ ಸಾರು ರೆಡಿಯಾಗುತ್ತದೆ. ಮನೆಗೆ ನೆಂಟರು ಬಂದಿದ್ದಾರೆ ಅಂತ ನಾನು ಕಡಲೆಬೇಳೆ ಮತ್ತು ಅಕ್ಕಿಯನ್ನು ಹಾಕಿ ಪಾಯಸವನ್ನು ಮಾಡ್ತಾ ಇದ್ದೇನೆ. ಕಡಲೆಬೇಳೆ ಮತ್ತು ಅಕ್ಕಿಯನ್ನು 2 ಗಂಟೆಗಳ ಕಾಲ ನೆನೆ ಹಾಕಿದ್ದೆ. ನಂತರ ಕುಕ್ಕರ್ನಲ್ಲಿ 4 ವಿಸಿಲ್ ಬೇಯಿಸಿಕೊಂಡಿದ್ದೇನೆ. ಅನ್ನ, ಹಪ್ಪಳ, ಟೊಮೆಟೊ ಸಾರು, ಪಾಯಸ, ಸಾಂಬಾರು, ಗಮ್ಮತ್ತು ಊಟ ರೆಡಿ. ಇದಾಗಿತ್ತು ನನ್ನ ಕಳೆದ ವಾರದ ವೀಕೆಂಡ್ ರೂಟೀನ್. ಜಾಸ್ತಿ ಸಮಯವನ್ನು ನಾನು ಅಡುಗೆ ಮನೆಯಲ್ಲಿಯೇ ಕಳೆಯುತ್ತೇನೆ. ಈ ಒಂದು ಸಿಂಪಲ್ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.